ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಕೋರ್ಸ್ಗಳ ಶುಲ್ಕವನ್ನು ಶೇಕಡ 10ರಷ್ಟು ಏರಿಕೆಗೆ ಅವಕಾಶ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಈ ಪರಿಷ್ಕೃತ ಶುಲ್ಕ ಪಟ್ಟಿಯನ್ನ ಯೂನಿವರ್ಸಿಟಿಗಳಿಗೆ ನೀಡಿ ಏರಿಕೆಗೆ ಸೂಚನೆ ನೀಡಿದೆ. ಈ ಬಗ್ಗೆ ಸಚಿವರು ಏಕರೂಪದ ಶುಲ್ಕ ಜಾರಿಗೆ ಮಾಡಬೇಕಿದೆ ಅಂತಂದ್ರು. ಉದ್ಯೋಗ ಭದ್ರತೆಗೆ ಆಗ್ರಹಿಸಿ ತುಮಕೂರಿನಿಂದ ಹೊರಟಿದ್ದ ಅತಿಥಿ ಉಪನ್ಯಾಸಕರ ಪಾದಯಾತ್ರೆ ಬೆಂಗಳೂರಿನಲ್ಲಿ ತಡೆಯಲಾಗಿದೆ. ಆ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಪಾದಯಾತ್ರೆ ನೆಲಮಂಗಲದ ಜಿಂದಾಲ್ ಬಳಿ ಬರ್ತಿದ್ದಂತೆಯೇ ಅನುಮತಿ ಇಲ್ಲವೆಂದು ಪೊಲೀಸರು ಪ್ರತಿಭಟನಾಕಾರರನ್ನ 10 ಬಸ್ ಮುಖಾಂತರ ಫ್ರೀಡಂ ಪಾರ್ಕ್ಗೆ ಕರೆತಂದ್ರು. ವಾಹನಗಳ ನಿಲುಗಡೆ ಮತ್ತು ಸಂಚಾರದಿಂದ ಕಬ್ಬನ್ ಪಾರ್ಕ್ನಲ್ಲಿ ಶಬ್ದ ಮಾಲಿನ್ಯ ಉಂಟಾಗ್ತಿರೋ ಆರೋಪ ಕೇಳಿಬಂದಿದೆ. ಮಾಲಿನ್ಯ ತಡೆ ನಿಟ್ಟಿನಿಂದ ವಾಹನಗಳಿಗೆ ನಿರ್ಬಂಧ ಹೇರುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವಾಹನ ಸಂಚಾರಕ್ಕೆ ಮುಕ್ತವಾಗಿ ಸಂಚಾರ ಮಾಡಲು ಸರ್ಕಾರವೇ ತಿಳಿಸಿದೆ ಅಂತ ಅಧಿಕಾರಿಗಳು ಹೇಳಿದ್ರು.